ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಜಾತಿ ಗಣತಿಗೆ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲೂ ಗೊಂದಲ, ಕೈಪಿಡಿ ಸಿದ್ಧ ಆದಂಥ ಸಂದರ್ಭದಲ್ಲೂ ಕೂಡ ಎಡವಟ್ಟು, ವಿರೋಧ, ಗದ್ದಲ, ಗೊಂದಲ, ಎಡವಟ್ಟುಗಳ ಸರಮಾಲೆ ನಡುವೆ ಇವತ್ತು ಜಾತಿ ಗಣತಿ ಶುರುವಾಗಿದೆ. ಹೌದು, ಆರಂಭದಲ್ಲೇ ಹಲವು ವಿಘ್ನಗಳನ್ನು ಎದುರಿಸಿರುವಂಥ ಗಣತಿದಾರರು ಸರ್ವೆ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಹೀಗಿರುವಾಗಲೇ ಸಮೀಕ್ಷೆ ನಡೆಸಬೇಕಾ ಬೇಡವೋ ಅನ್ನುವಂಥ ವಿಚಾರ ಇವತ್ತು ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾಗಿ ವಾದ ಪ್ರತಿವಾದ ಕಾರಣ ಆಯಿತು. ಈ ವಿಚಾರ ಸದ್ಯ ಕೋರ್ಟ್ ಕಟಕಟೆಯಲ್ಲಿದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಕಿಟ್ ಪೀಕಲಾಟ, ಸರ್ವರ್ ಸಿಗದೆ ಪರದಾಟ, ಆರಂಭದಲ್ಲೇ ವಿಘ್ನ. ಹೈಕೋರ್ಟ್ ಕಟಕಟೆಯಲ್ಲಿ ಜಾತಿ ಗಣತಿ ಭವಿಷ್ಯ ನಾಳೆ ನಿರ್ಧಾರ. ರಾಜ್ಯ ಸರ್ಕಾರ ಇಂದಿನಿಂದ ಅಕ್ಟೋಬರ್ 7ರವರೆಗೆ ರಾಜ್ಯಾದ್ಯಂತ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದೆ. ಈ ಸರ್ವೆ ಹೆಸರಿನಲ್ಲಿ ಜಾತಿ ಗಣತಿಯ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡ್ತಿದೆ. ಪ್ರತಿ ಮನೆಗೆ ಭೇಟಿ ನೀಡಿ ಧರ್ಮ, ಜಾತಿ, ಉಪಜಾತಿಗಳನ್ನ ನಮೂದಿಸಿಕೊಳ್ತಿದೆ. ಆದರೆ ಕ್ರಿಶ್ಚಿಯನ್ ಜಾತಿ ಜೊತೆ ಹಿಂದೂ ಜಾತಿಗಳ ಹೆಸರ ಉಲ್ಲೇಖಿಸಿದ್ದ ಹಿಂದುಳಿದ ವರ್ಗಗಳ ಆಯೋಗ ಎಡವಟ್ಟು ಮೈ ಮೇಲೆ ಎಳೆದುಕೊಂಡಿತ್ತು. ವಿರೋಧದ ಬಳಿಕ 33 ಜಾತಿಗಳನ್ನ ಡ್ರಾಪ್ ಡೌನ್ ಮಾಡಿ ಇವತ್ತು ಸರ್ವೆ ಆರಂಭಿಸಿತ್ತು. ಆದರೆ ಸರ್ವೆ ಆರಂಭವಾಗ್ತಿದ್ದಂತೆ ಸರ್ವರ್ ಡೌನ್ ಆಗಿತ್ತು. ಶಿಕ್ಷಕರು ಪರದಾಡಿದ್ರು. ಬೆಂಗಳೂರಿನಲ್ಲಿ ಸಿಬ್ಬಂದಿಗೆ ತರಬೇತಿಯಾಗದ ಕಾರಣ ಇವತ್ತು ಸರ್ವೆ ನಡೆದಿಲ್ಲ. ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ಸಮೀಕ್ಷೆ ನಡೆಸಲಾಗಿದೆ. ಮೊದಲ ದಿನದ ಸರ್ವೆ ಹೇಗಿತ್ತು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ವಿಚಾರವಾಗಿ ನಡೆದ ವಾದ ಪ್ರತಿವಾದವೇನೋ ಅದನ್ನೇ ತೋರಿಸ್ತೇವೆ ನೋಡಿ. ರಾಜ್ಯದಲ್ಲಿ ಜಾತಿ ಗಣತಿ ಮಾಡಲಾಗ್ತಿದ್ದು ಆಧಾರ್ ಲಿಂಕ್ ಮಾಡಲಾಗ್ತಿದೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಅಂತ ಪ್ರಭುಲಿಂಗ್ ನಾವದಿಗೆ ವಾದಿಸಿದ್ರು. ಹಾಗೆಯೇ ಹೊಸ ಜಾತಿಗಳ ಸೃಷ್ಟಿ, ಜಾತಿಗಳ ವಿಂಗಡಣೆ ಮಾಡಲಾಗಿದೆ. ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಅಶೋಕ ಹಾರನಹಳ್ಳಿ ವಾದ ಮುಂದಿಟ್ರು. ಜನಗಣತಿಯನ್ನ ಕೇಂದ್ರ ಸರ್ಕಾರವಷ್ಟೇ ಮಾಡಬೇಕು ಅಂತ ವಕೀಲ ಜಯಕುಮಾರ್ ಹೇಳಿದ್ರು. ಇದೇ ವೇಳೆ ಕೇಂದ್ರ ಸರ್ಕಾರದ ಎಎಸ್ಜಿ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗೆ ಅರ್ಜಿದಾರರ ಪರ ವಕೀಲರ ವಾದ ಆಲಿಸಿದ ಹೈಕೋರ್ಟ್ ಅರ್ಜಿದಾರರ ವಾದದಲ್ಲಿ ಹುರುಳಿರುವಂತಿದೆ. ಸರ್ವೆ ಸದ್ಯಕ್ಕೆ ಮುಂದೂಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾವ್. ಇದಕ್ಕೆ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಉತ್ತರಿಸಿದ್ರು. ಅಂಕಿ ಅಂಶ ಸಂಗ್ರಹಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಸಾಮಾಜಿಕ, ಆರ್ಥಿಕ ಹಿಂದುಳಿದಿರುವಿಕೆ ಅಂಕಿ ಅಂಶ ಸಂಗ್ರಹಿಸುತ್ತಿದ್ದೇವೆ. ಜನಗಣತಿ ಮಾಡ್ತಿಲ್ಲ, ಕೇವಲ ಸರ್ವೆ ಮಾಡ್ತಿದ್ದೇವೆ. ಹೀಗಾಗಿ ಯಾವುದೇ ಮಧ್ಯಂತರ ತಡೆ ನೀಡದಂತೆ ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಈಗ ಸರ್ವೆಗೆ ಅವಕಾಶ ನೀಡಿದ್ರೆ ಅಂಕಿ ಅಂಶ ಸಂಗ್ರಹವಾಗುತ್ತೆ. ಒಮ್ಮೆ ಅಂಕಿ ಅಂಶ ಸಂಗ್ರಹವಾದ್ರೆ ಮರಳಿಸಲು ಸಾಧ್ಯವಿಲ್ಲ. ತಡೆಯಾಜ್ಞೆ ಬಗ್ಗೆ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಸುವುದಾಗಿ ಹೇಳಿ ವಿಚಾರಣೆ ಮುಂದೂಡಿದೆ. ನಾಳೆ ಮಧ್ಯಂತರ ತಡೆ ನೀಡುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ಜನಗಣತಿ ಅಧಿಕಾರವಿಲ್ಲ ಎಂದ ವಿಜಯೇಂದ್ರ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಗಣತಿ ಗುದ್ದಾಟ. ಇನ್ನು ರಾಜ್ಯ ಸರ್ಕಾರಕ್ಕೆ ಗಣತಿ ನಡೆಸುವ ಅಧಿಕಾರವಿಲ್ಲ ಎಂದ ವಿಜಯೇಂದ್ರ ಹಿಂದೂ ಸಮಾಜ ಒಡೆಯೋ ಕೆಲಸ ಅಂದ್ರು. ಹೊಸ ಜಾತಿ ಸೇರಿಸಲು ನಾವು ಹೇಳಿಲ್ಲ ಅಂತ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಮತಾಂತರದ ಅಂಬಾಸಿಡರ್ ಅಂತ ಅಶೋಕ್ ಗುಡುಗಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೆ ಕೈ ಹಾಕಿರುವಂಥದ್ದು, ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಇದು ನಮ್ಮ ನಾಡಿನ ದುರ್ದೈವ. ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಈ ವಿಚಾರದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲದೆ ಹೋದ್ರೂ ಸಹ ಈ ರೀತಿ ಒಂದು ಹುಡುಗಾಟಿಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಆಕ್ಚುಯಲ್ಸ್ ಏನಿತ್ತು ಅದನ್ನ ಅವರು ಪ್ರಿಂಟ್ ಮಾಡಿದ್ದಾರೆ. 70-80 ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನ, ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ನೀವು ಇಂಥ ಕ್ರಿಶ್ಚಿಯನ್ ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತಾಂತರ ಮಾಡುವ ಅಂಬಾಸಿಡರ್ ಆಗಿದ್ದಾರೆ, ರಾಯಭಾರಿ ಆಗಿದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿರೋದು, ದಸರಾ ಉದ್ಘಾಟನೆಗೆ
ಅದ್ಯಾರ ಆ ಎಮ್ಮನ್ನು ಕರ್ಕೊಂಬಂದಿರೋವಂಥದ್ದು. ಇದು ಸಿದ್ದರಾಮಯ್ಯನ ಮನೆಯಲ್ಲೇ ಪ್ರಿಂಟ್ ಆಗ್ತದೆ, ಬರೆದು ಮಾಡ್ಕೊಳ್ಳಿ ಅಂತ. ಸಿದ್ದರಾಮಯ್ಯ ಏನು ಡಿಕ್ಟೇಟ್ ಮಾಡ್ತಾರೋ ಅದನ್ನೇ ಅವರು ವರದಿ ಕೊಡೋದು. ಸರ್ವರ್ ಸಮಸ್ಯೆ ಮಧ್ಯೆ ಮೊದಲ ದಿನದ ಗಣತಿ ಮುಗಿಸಿದ ಶಿಕ್ಷಕರು. ಇನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಶಿಕ್ಷಕರು ಗಣತಿ ಕಾರ್ಯದಲ್ಲೇ ಪಾಲ್ಗೊಂಡಿದ್ರು. ಉತ್ಸುಕರಾಗಿ ಗಣತಿ ಕಾರ್ಯಕ್ಕೆ ಬಂದವರಿಗೆ ಶಾಕ್ ಆಗಿತ್ತು. ಶಿವಮೊಗ್ಗ, ಹಾವೇರಿ, ಬಳ್ಳಾರಿ, ಹುಬ್ಬಳ್ಳಿ, ಯಾದಗಿರಿ ಸೇರಿ ಹಲವೆಡೆ ಸರ್ವರ್ ಸಮಸ್ಯೆಯಾಗಿತ್ತು. ಕೆಲವೆಡೆ ಮೊಬೈಲ್ ಆ್ಯಪ್ ಓಪನ್ ಆಗ್ತಿರಲಿಲ್ಲ. ಓಪನ್ ಆದರೂ UHID ಎಂಟ್ರಿ ಆಗ್ತಿರಲಿಲ್ಲ. ಕೆಲವರಿಗೆ ಸರಿಯಾಗಿ ಟ್ರೈನಿಂಗ್ ಆಗಿರಲಿಲ್ಲ. ಹೀಗಾಗಿ ಪರದಾಡುತ್ತಲೇ ಶಿಕ್ಷಕರು ಸಮೀಕ್ಷೆಯ ಮೊದಲ ದಿನ ಮುಗಿಸಿದ್ದಾರೆ. ಈ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದ ಒಕ್ಕಲಿಗ ಲಿಂಗಾಯತ ಮುಖಂಡರು 3 ತಿಂಗಳ ಕಾಲ ಸರ್ವೆ ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.